Hello guys, welcome to my channel. So today we'll study about differential equations and I am your humble tutor Prakriti. So today we will start studying differential equations. Differential equations, and this differential equations topic is very familiar to all the BSc, which means degree students, BSc, MSc students as well as engineering students. All of us will get these differential equations in our syllabus, mathematics syllabus. So very important topic, yet very simple topic. So why we have to study differential equations? What is the exact use of differential equations ಅಂತ ಕೇಳಿದ್ರೆ ಇದು ಒಂದು ಮ್ಯಾಥಮೆಟಿಕಲ್ ಮಾಡೆಲ್. ಇದೊಂದು ಮ್ಯಾಥಮೆಟಿಕಲ್ ಮಾಡೆಲ್. ಏನಿದು ಮ್ಯಾಥಮೆಟಿಕಲ್ ಮಾಡೆಲ್ ಅಂದ್ರೆ, ಫಾರ್ ಎಕ್ಸಾಂಪಲ್, ನಾವು ನಮ್ಮ ಪ್ರಯತ್ನ ಏನು, ಮನುಷ್ಯನ ಪ್ರಯತ್ನ ಏನು, ಸೈನ್ಸ್ನ ಅಂದ್ರೆ ನೇಚರ್ನ ಅರ್ಥ ಮಾಡ್ಕೊಳ್ಳೋದು. ನೇಚರ್ನ ಅರ್ಥ ಮಾಡ್ಕೋಬೇಕಾದ್ರೆ ಕೆಲವು ಪ್ರಾಬ್ಲಮ್ಸ್ ಬರುತ್ತೆ. ಎಲ್ಲ ನೇಚರಲ್ಲಿರೋ ಎಲ್ಲ ಫಿನಾಮಿನಾ ನಮ್ಗೆ ಅರ್ಥ ಆಗಲ್ಲ. ಬಟ್ ನೇಚರ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರೋದ್ರಲ್ಲಿ ನಡುವೆ ಕೆಲವು ಪ್ರಾಬ್ಲಮ್ಸ್ ಬರುತ್ತೆ. ಸೊ ಆ ಪ್ರಾಬ್ಲಮ್ನ ಓವರ್ಕಮ್ ಮಾಡೋದಕ್ಕೆ ನಾವು ಮ್ಯಾಥಮೆಟಿಕ್ಸ್ ನ ಉಪಯೋಗಿಸ್ತೀವಿ. ಅಫ್ಕೋರ್ಸ್ ವಿ ನೋ, ನಮಗೆ ಸೈನ್ಸ್ ಅರ್ಥ ಆಗ್ಬೇಕು, ನೇಚರ್ ಅರ್ಥ ಆಗ್ಬೇಕು ಅಂದ್ರೆ ನಾವು ಮ್ಯಾಥಮೆಟಿಕ್ಸ್ ಅನ್ನೋ ಲ್ಯಾಂಗ್ವೇಜ್ ನ ಉಪಯೋಗಿಸ್ತೀವಿ. ಸೊ ಯಾವುದೇ ಒಂದು ಪ್ರಾಬ್ಲಮ್ ಬಂದಾಗ ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಮ್ಯಾಥಮೆಟಿಕಲ್ ಮಾಡೆಲ್ ನ ಫೈಂಡ್ ಔಟ್ ಮಾಡ್ಕೋತೀವಿ. ಸೊ ಆ ರೀತಿ ಒಂದು ಪ್ರಾಬ್ಲಮ್ ಬಂದಾಗ ನಾವು ಡಿಫರೆನ್ಷಿಯಲ್ ಈಕ್ವೇಶನ್ಸ್ ನ ಮ್ಯಾಥಮೆಟಿಕಲ್ ಮಾಡೆಲ್ ಆಗಿ ಉಪಯೋಗಿಸ್ಕೊಂಡ್ವಿ. ದೇರ್ ಆರ್ ಮೆನಿ ಫಿನಾಮಿನನ್ಸ್ ವೇರ್ ವಿ ಕ್ಯಾನ್ ಯೂಸ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಅಂಡ್ ಫೈಂಡ್ ಔಟ್ ದ ಸೊಲ್ಯೂಷನ್ಸ್ ಫಾರ್ ಮೆನಿ ಪ್ರಾಬ್ಲಮ್ಸ್. ಓಕೆ, ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ಸ್ ಇರುವಂತಹ ಈಕ್ವೇಶನ್ ನ ನಾವು ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಅಂತ ಕರಿತೀವಿ. ಡಿಫರೆನ್ಷಿಯಲ್ coefficients, I hope your coefficients ಇರುವಂತಹ equations ನ ನಾವೇನಂತ ಕರಿತೀವಿ, ಡಿಫರೆನ್ಷಿಯಲ್ equations ಅಂತ ಕರಿತೀವಿ. ವೆರಿ ಸಿಂಪಲ್. ಫಾರ್ ಎಕ್ಸಾಂಪಲ್ ಫಾರ್ ಡಿಫರೆನ್ಷಿಯಲ್ equations, which means ಇಲ್ಲಿ ನೋಡಿ ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ ಇದೆ, ಅದಕ್ಕೆ ಈ ಈಕ್ವೇಶನ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಕರಿತೀವಿ. ವೆರಿ ಸಿಂಪಲ್. ಇಲ್ಲಿ ನಾವು ತಿಳ್ಕೊಬೇಕಾದಂತಹ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಈ y ಅನ್ನುವಂಥದ್ದನ್ನ ನಾವು ಡಿಪೆಂಡೆಂಟ್ ವೇರಿಯಬಲ್ ಅಂತ ಕರಿತೀವಿ. ಇಟ್ ಈಸ್ ಅ ಡಿಪೆಂಡೆಂಟ್ ವೇರಿಯಬಲ್. ಅಂಡ್ ಈ x ಅನ್ನೋದನ್ನ ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ ಕರಿತೀವಿ. ಇಂಡಿಪೆಂಡೆಂಟ್ ವೇರಿಯಬಲ್. These are the very basic things that which we have to know before going to the problems. Okay, this is a dependent variable and this is the independent variable. Okay, idada takshana immediately we have to study about the types of differential equations. Basically ಎರಡು ಟೈಪ್ಸ್ ಇದೆ ಡಿಫರೆನ್ಷಿಯಲ್ ಈಕ್ವೇಶನ್ ಅಲ್ಲಿ. ಒಂದು ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ಸ್, ಇನ್ನೊಂದು ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್. ವೆರಿ ಸಿಂಪಲ್. ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಅಂದ್ರೆ ಒಂದೇ ಒಂದು ಇಂಡಿಪೆಂಡೆಂಟ್ ವೇರಿಯಬಲ್ ಇರುವಂತಹ ಈಕ್ವೇಶನ್ಸ್. An equation which contains only one independent variable. That kind of equations we call it as ordinary differential equations. Partial differential equations ಅಂದ್ರೆ ಒಂದಕ್ಕಿಂತ ಹೆಚ್ಚು ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಇರುವಂತಹ ಈಕ್ವೇಶನ್ಸ್ ನ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಅಂತ ಕರಿತೀವಿ. ಓಕೆ, ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ನ ನಾವು ಜನರಲ್ ಆಗಿ ಡಿ ಇಂದ ಡಿನೋಟ್ ಮಾಡ್ತೀವಿ. ದಿಸ್ ಇಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್, ಯು ನೋ. ಸೊ dy by dx, ಫಾರ್ ಎಕ್ಸಾಂಪಲ್ dy by dx plus 5x is equal to 8. So this is also an example for ordinary differential equation, because ಇಲ್ಲಿ ಒಂದು ಇಂಡಿಪೆಂಡೆಂಟ್ ವೇರಿಯಬಲ್ ಇದೆ. ಅಂಡ್ ಪಾರ್ಷಿಯಲ್ ಗೆ ಬಂದ್ರೆ ನಾವು ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ನ ಡಿ ಇಂದ ಡಿನೋಟ್ ಮಾಡಲ್ಲ, ಡೋ ಇಂದ ಡಿನೋಟ್ ಮಾಡ್ತೀವಿ. For example, dou y by dou x dou z plus 5y is equal to 8x. ಸೊ ಇಲ್ಲೇನಾಗ್ತಾ ಇದೆ, ಒಂದಕ್ಕಿಂತ ಹೆಚ್ಚು ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಇದೆ. ಇಲ್ಲಿ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಯಾವುದು, ಎಕ್ಸ್ ಮತ್ತೆ ವೈ, ಎರಡು ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಇದೆ. ಸೊ ಈ ತರಹದ ಈಕ್ವೇಶನ್ಸ್ ನಾವು ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಅಂತ ಕರಿತೀವಿ. ಸೊ ನಮಗೆ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಪ್ರಾಬ್ಲಮ್ಸ್ ಕಂಫರ್ಟಬಲ್ ಆಗಿ ಬಂದ್ರೆ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ನ ಸಾಲ್ವ್ ಮಾಡುವಂತ ಪ್ರಾಬ್ಲಮ್ಸ್ ತುಂಬಾ ಈಸಿಯಾಗಿ ಬರುತ್ತೆ. ಸೊ ದಿಸ್ ಇಸ್ ದ ಬೇಸಿಕ್ ಪಿಕ್ಚರ್ ಆಫ್ ಟಾಪಿಕ್ ಆರ್ಡರ್ ಅಂಡ್ ಡಿಗ್ರಿ. ಆರ್ಡರ್ ಅಂಡ್ ಡಿಗ್ರಿ of
ಡಿಫರೆನ್ಷಿಯಲ್ ಈಕ್ವೇಶನ್ಸ್. ಈ ಆರ್ಡರ್ ಮತ್ತೆ ಡಿಗ್ರಿ ನಮಗೆ ತುಂಬಾ ಕಂಫರ್ಟಬಲ್ ಆಗಿ ಬರಬೇಕು, ಸೊ ದಟ್ ಇದನ್ನ ತುಂಬಾ ಎಕ್ಸಾಮ್ಸ್ ಅಲ್ಲಿ 2 ಮಾರ್ಕ್ 1 ಮಾರ್ಕ್ ಪ್ರಾಬ್ಲಮ್ ಆಗಿ ತುಂಬಾ ಸರಿ ಕೇಳ್ತಾರೆ. ದಿಸ್ ಇಸ್ ಈವನ್ ಆಸ್ಕ್ಡ್ ಫಾರ್ PU ಸ್ಟೂಡೆಂಟ್ಸ್ ಆಲ್ಸೋ. ಓಕೆ, ಸೊ this is a basic yet important topic. Okay, ಫಾರ್ ಎಕ್ಸಾಂಪಲ್ ವಾಟ್ ಇಸ್ ಆರ್ಡರ್? ನಾವು ಒಂದು ಎಕ್ಸಾಂಪಲ್ ತಗೊಂಡು ಈಸಿಯಾಗಿ ಕಂಡುಹಿಡಿಯೋಣ. by dx ಸ್ಕ್ವೇರ್ ಅಂತ ಇದೆ. ಅಂದ್ರೆ ನಾವು y ಅನ್ನೋದನ್ನ ಒಂದು ಸಾರಿ ಡಿಫ್ರೆನ್ಶಿಯೇಟ್ ಮಾಡಿಲ್ಲ, 2 ಸಾರಿ ಡಿಫ್ರೆನ್ಶಿಯೇಟ್ ಮಾಡಿದೀವಿ ಅಂತ ಅರ್ಥ. ಸೊ ಇಲ್ಲಿ ಆರ್ಡರ್ ಆಫ್ ದಿಸ್ ಡಿಫರೆನ್ಶಿಯಲ್ ಈಕ್ವೇಶನ್ ಅಂದ್ರೆ ನಾವೇನ್ ಹೇಳ್ಬೇಕು, ಎಷ್ಟು ಸಾರಿ ಡಿಫ್ರೆನ್ಶಿಯೇಟ್ ಮಾಡಿದೀವಿ ಅಂದ್ರೆ 2 ಸಾರಿ ಡಿಫ್ರೆನ್ಶಿಯೇಟ್ ಮಾಡಿದೀವಿ. ಹೈಯೆಸ್ಟ್ ನಂಬರ್, ಫಾರ್ ಎಕ್ಸಾಂಪಲ್ 2 ಟೈಮ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ವಿ ಅಂದ್ರೆ 2 ಇಸ್ ದ ಆರ್ಡರ್. ದೆನ್ ವಾಟ್ ಅಬೌಟ್ ಡಿಗ್ರಿ? ಡಿಗ್ರಿ ಅಂದ್ರೆ ಈ ಹೈಯೆಸ್ಟ್ ಆರ್ಡರ್ ಇರುತ್ತಲ್ಲ, ಈ ಹೈಯೆಸ್ಟ್ ಆರ್ಡರ್ಗೆ ಏನು ಪವರ್ ಇದೆ ಅದನ್ನ ಡಿಗ್ರಿ ಅಂತೀವಿ. ವೆರಿ ಸಿಂಪಲ್, ವೆರಿ ಸಿಂಪಲ್. ಸೊ ಹಿಯರ್ ಡಿಗ್ರಿ ಈಸ್ 1. ಐ ಹೋಪ್ ಇಟ್ಸ್ ಕ್ಲಿಯರ್. ಆರ್ಡರ್ ಅಂದ್ರೆ ಹೈಯೆಸ್ಟ್ ಆರ್ಡರ್ ಆಫ್ ಡಿಫ್ರೆನ್ಸಿಯೇಷನ್. ಎಷ್ಟು ಆರ್ಡರ್ ಅಲ್ಲಿ ನಾವು ಡಿಫ್ರೆನ್ಶಿಯೇಟ್ ಮಾಡಿದೀವಿ ಅನ್ನೋದನ್ನ ಆರ್ಡರ್ ಅಂತ ಕರಿತೀವಿ. ಆ ಹೈಯೆಸ್ಟ್ ಆರ್ಡರ್ಗೆ ಏನು ಪವರ್ ಇದೆ ಆ ಪವರ್ ನಾವು ಡಿಗ್ರಿ ಅಂತ ಕರಿತೀವಿ. ವೆರಿ ಸಿಂಪಲ್. ಲೆಟ್ಸ್ ಟೇಕ್ another example which makes easier. Okay, let's take this differential equation. What is the order and what is the degree? ತುಂಬಾ ಸುಲಭವಾದಂತ ಎಕ್ಸಾಂಪಲ್ಸ್ ಇದೆ. Okay, just observe this equation. d square y by dx square ಇದೆ, d cube y by dx cube ಇದೆ, ಆಮೇಲೆ dy by dx ಇದೆ. ಅಂದ್ರೆ highest order of differentiation ಯಾವುದು? 3. So here order is 3. And what about degree? ನಾವು ಡಿಗ್ರಿ ಅಂತ ನೋಡಿದ ತಕ್ಷಣ ಈ ಹೈಯೆಸ್ಟ್ ಆರ್ಡರ್ಗೆ ಏನು ಪವರ್ ಇದೆ ಅಂದ್ರೆ ಇಲ್ಲಿ ಏನು ಪವರ್ ಇಲ್ಲ ಅಂದ್ರೆ of course it is whole power 1. So the degree is 1. Simple. So this is how we find out. Another example for order and degree. Let's take another example. Let me write the question. That is d square y by dx square plus 5 into dy by dx whole power 1 by 3. Yes, this is interesting. Plus y is equal to 0. ಈಗ ಆರ್ಡರ್ ಅಂದ್ರೆ ಆರ್ಡರ್ ಇಲ್ಲಿ ಎಷ್ಟು, ಡಿಗ್ರಿ ಎಷ್ಟು ಅಂತ ಕೇಳಿದ್ರೆ ನಾವೇನ್ ಹೇಳ್ತೀವಿ? ನೋಡಿದ ತಕ್ಷಣ ನಮಗೇನ್ ಗೊತ್ತಾಗಿದೆ? ಇಲ್ಲಿವರೆಗೂ ನಮಗೇನ್ ಗೊತ್ತಿದೆ? ಹೈಯೆಸ್ಟ್ ಆರ್ಡರ್ ಡಿಫ್ರೆನ್ಸಿಯೇಷನ್, ದಟ್ ಇಸ್ ನಥಿಂಗ್ ಬಟ್ ಆರ್ಡರ್. ನೋಡಿದ ತಕ್ಷಣ ಏನ್ ಹೇಳ್ತೀವಿ? 2 ಇಸ್ ದ ಆರ್ಡರ್ ಅಂತ ಹೇಳ್ತೀವಿ. ಬಟ್ ಇಟ್ ಇಸ್ ಅ ರಾಂಗ್ ಆನ್ಸರ್. ಹೇಗೆ? ನಾವು ಎಲ್ಲೂ ಸಹ ಫ್ರಾಕ್ಷನ್ ಇರಬಾರ್ದು. ಈ ಫ್ರಾಕ್ಷನ್ ಒಂದ್ ವೇಳೆ ಇದ್ರೆ ನಾವು ಆ ಫ್ರಾಕ್ಷನ್ ನ ತೆಗಿಬೇಕು. ತೆಗೆದ ಆದ್ಮೇಲೆ ಡಿಗ್ರಿ ಮತ್ತೆ ಆರ್ಡರ್ ನ ನೋಡ್ಬೇಕು. ಒಂದು ಡಿಫರೆನ್ಷಿಯಲ್ ಈಕ್ವೇಶನ್ ಅಲ್ಲಿ ಫ್ರಾಕ್ಷನ್ ಇದ್ರೆ ಆ ಫ್ರಾಕ್ಷನ್ ನ ನಾವು ಡಿಡಕ್ಟ್ ಮಾಡ್ಕೋಬೇಕು. ಹೇಗೆ ತೆಗೆಯೋದು ಫ್ರಾಕ್ಷನ್ ಅನ್ನ? ಅಫ್ಕೋರ್ಸ್ ವಿ ಹ್ಯಾವ್ ಟು ಮಲ್ಟಿಪ್ಲೈ. ಹೇಗೆ ಮಲ್ಟಿಪ್ಲೈ ಮಾಡೋದು? ಫಾರ್ ಎಕ್ಸಾಂಪಲ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆ ಪ್ಲಸ್ 5 dy by dx whole power 1 by 3 ಇದೆ ಪ್ಲಸ್ y is equal to 0 ಅಂತ ಇದೆ. ಏನ್ ಮಾಡ್ತೀವಿ? ಹೋಲ್ ಪವರ್ 1 by 3 ಇದೆ. ಈ 1 by 3 ಇರಬಾರ್ದು ಅಂದ್ರೆ we can take it as whole power, whole cube. ಜಸ್ಟ್ ಅಬ್ಸರ್ವ್ ಮಾಡಿ. ಅಂದ್ರೆ ಇದೊಂದನ್ನೇ ಕ್ಯೂಬ್ ಮಾಡಬಾರ್ದು, ಎಲ್ಲಾ ಈಕ್ವೇಶನ್ ಅಲ್ಲಿರೋ ಎಲ್ಲಾ ಟರ್ಮ್ಸ್ ಸಹ ಕ್ಯೂಬ್ ಮಾಡಬಹುದು. ಐ ಹೋಪ್ ಇಟ್ಸ್ ಕ್ಲಿಯರ್. ಸಿ ಈಗ ನಾವು ಇದನ್ನ ಕ್ಯೂಬ್ ಮಾಡಿದೀವಿ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಹೋಲ್ ಕ್ಯೂಬ್, ಇದರಲ್ಲಿ ಇದು ಹಾಗೆ ಇರುತ್ತೆ ಪ್ಲಸ್ 5 ಕ್ಯೂಬ್ ಹಾಗೆ ಇರುತ್ತೆ. ಡಿ ವೈ ಬೈ ಡಿ ಎಕ್ಸ್ 1 by 3 into 3 ಆಗುತ್ತೆ. laws of exponents 1 by 3 into 3. So 1 by 3 into 3 is 1. So dy by dx ಉಳಿಯುತ್ತೆ plus y cube is equal to 0. See, ಈಗ ಮುಂಚೆ ಫ್ರಾಕ್ಷನ್ ಇತ್ತು, ಈಗ ಫ್ರಾಕ್ಷನ್ ಇಲ್ಲ. ಈಗ ನಾವು ಆರ್ಡರ್ ಮತ್ತೆ ಡಿಗ್ರಿಯನ್ನ ಬರಿಬಹುದು. ಈಗ ಆರ್ಡರ್ ಡಿಗ್ರಿಯನ್ನ ಈಸಿಯಾಗಿ ಬರಿಬಹುದು. ಆರ್ಡರ್ ಎಷ್ಟು? ಆಫ್ ಕೋರ್ಸ್ ಹೈಯೆಸ್ಟ್ ಆರ್ಡರ್ ಡಿಫ್ರೆನ್ಸಿಯೇಷನ್ ದಟ್ ಇಸ್ 2. ಡಿಗ್ರಿ ಅಂದ್ರೆ ಈ ಹೈಯೆಸ್ಟ್ ಆರ್ಡರ್ ಡಿಫ್ರೆನ್ಸಿಯೇಷನ್ ನಲ್ಲಿರುವಂತಹ ಪವರ್ ದಟ್ ಇಸ್ 3. Very simple. So this is how you find out degree and order of differential equation. So this is an introduction of differential equation. ಹೀಗೆ ಇದನ್ನ series ನ ಕಂಟಿನ್ಯೂ ಮಾಡೋಣ. Hope you liked the video.
So make sure you like, subscribe, and support me. Thank you so much. Happy learning.